ಹಾಯ್ ಎಲ್ರಿಗೂ ನಮಸ್ಕಾರ. ಅಶ್ವಮೇಧ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಮ್ಮ ಕರ್ನಾಟಕದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇಂಟ್ರಡಕ್ಷನ್ ಪರಿಚಯದ ಬಗ್ಗೆ ಮಾತಾಡ್ತಾ ನಾನು ವಿಶಾಲ ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿಗಳಾಗಿ ಎಸ್ ನಿಜಲಿಂಗಪ್ಪನವರು 1956 ನವೆಂಬರ್ 1ರಂದು ಆಯ್ಕೆಯಾಗ್ತಾರೆ. ಅವರಿಗೆ ರಾಜ್ಯಪಾಲರಾಗಿ ಜಯಚಾಮರಾಜೇಂದ್ರ ಒಡೆಯರ್ ಆಯ್ಕೆ ಆಗಿರ್ತಾರೆ ಅಂತ ಹೇಳಿದೆ. ಅದರ ಮುಂದುವರೆದ ಭಾಗವಾಗಿ ನೋಡಿ, ಇವತ್ತು ಎಸ್ ನಿಜಲಿಂಗಪ್ಪನವರ ಬಗ್ಗೆ ನಾವು ಮಾತಾಡೋದಾದ್ರೆ ನೋಡಿ, ಎಸ್ ನಿಜಲಿಂಗಪ್ಪನವರು ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ತನ್ನ ಕಾರ್ಯವನ್ನ ನಿರ್ವಹಿಸ್ತಾರೆ. ಯಾವತ್ತಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪನವರು 1956ರಿಂದ 58 ಮೊದಲ ಬಾರಿಗೆ ಮತ್ತು 62ರಿಂದ 68ರಲ್ಲಿ ಎರಡನೇ ಬಾರಿಗೆ ಎಸ್ ನಿಜಲಿಂಗಪ್ಪನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ ನೋಡಿ. ಹಾಗಾಗಿ ನಿಜಲಿಂಗಪ್ಪನವ್ರಿಗೆ ಒಂದು ವಿಶೇಷವಾದಂತ ಟೈಟಲ್ ಇದೆ. ಏನಪ್ಪಾ ಅದು ಅಂದ್ರೆ, ಎಸ್ ನಿಜಲಿಂಗಪ್ಪನವರು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರಿತೀವಿ, ಹಾಗೂ ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು ಅಂತ ಕೂಡ ಕರಿತೀವಿ. ಹಿಂಗೇ ಕ್ವಶನ್ ಆಗತ್ತೆ, ವಿಶಾಲ ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿಗಳು ಯಾರು ಅಂತ ಕೇಳಿದಾಗ ನಿಜಲಿಂಗಪ್ಪನವರನ್ನೇ ಬರೀಬೇಕು. ಜೊತೆಗೆ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕೂಡ ಇವರನ್ನೇ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನು ಇವ್ರ ಬಗ್ಗೆ ನಾವು ಮಾತಾಡೋದಾದ್ರೆ ನೋಡಿ, ಇವರು ಯಾವತ್ತು ಇವರ ಜನನ ಆಯ್ತಪ್ಪ ಅಂದ್ರೆ, ಇವರು 1902 ಡಿಸೆಂಬರ್ 10ರಂದು ಬಳ್ಳಾರಿ ಜಿಲ್ಲೆಯ ವಾಗಲೂನಲ್ಲಿ ಜನಿಸ್ತಾರೆ. ಅಂದ್ರೆ ಇವರು ಬಳ್ಳಾರಿ ಜಿಲ್ಲೆನಲ್ಲಿ ಜನಿಸ್ತಾರೆ 1902 ಡಿಸೆಂಬರ್ 10ರಂದು. ಇವ್ರು ಇದರಲ್ಲ, ಇವರು ಈ ನಿಜಲಿಂಗಪ್ಪನವರು ಮೊದಲ ಬಾರಿಗೆ 1952ರಲ್ಲಿ ಸಾರ್ವತ್ರಿಕ ಲೋಕಸಭೆಯಿಂದ ಮೊದಲ ಬಾರಿಗೆ ಆಯ್ಕೆಯಾಗ್ತಾರೆ. ಅಂದ್ರೆ ಇವರು 52ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಾಗ ಅವರು ಲೋಕಸಭೆಗೆ ಇವರು ಆಯ್ಕೆಯಾಗ್ತಾರೆ. ಹಾಗಾಗಿ ಇವರು ಲೋಕಸಭೆ ಆಯ್ಕೆಯಾದ ನಂತರವೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಇನ್ನ ಇವರ ವಿಶೇಷತೆ, ಇನ್ನೊಂದು ವಿಶೇಷತೆ ನಿಜಲಿಂಗಪ್ಪನವ್ರದ್ದು ಏನಪ್ಪಾ ಅಂದ್ರೆ, ಮೊದಲ ಬಾರಿಗೆ AICC ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡ ಮೊದಲ ಕನ್ನಡಿಗರು ಅಂತ. ಏನಿವತ್ತು AICC ಅಂತ ಇದೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನಿದೆ, AICC ಅಂತ ಏನಿದೆ, ಇದರ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಂತ ಮೊದಲ ಕನ್ನಡಿಗರು ಯಾರಪ್ಪ ಅಂತ ಬಂದಾಗ ಸಹಜವಾಗಿ ನಾವು ಎಸ್ ನಿಜಲಿಂಗಪ್ಪನವರನ್ನ ಹೇಳ್ತೀವಿ. ಇವತ್ತು ಅಷ್ಟೇ ಈ ಪ್ರೆಸೆಂಟ್ ನಮ್ಮ ಕರ್ನಾಟಕದಿಂದ AICಗೆ ಆಯ್ಕೆ ಆಗಿರುವಂತ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ. ಹಾಗಾಗಿ ಇಂಥ ಮಲ್ಲಿಕಾರ್ಜುನ ಖರ್ಗೆಗಿಂತ ಮೊದಲೇ ಅಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲೇ ಮೊದಲ ಬಾರಿಗೆ AICC ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡವ್ರು ಯಾರಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪನವರು. ಇವರ ಸೇವೆ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಪಾರವಾದಂತ ಸೇವೆಯನ್ನ ಸಲ್ಲಿಸಿದ್ದಾರೆ ಎಸ್ ನಿಜಲಿಂಗಪ್ಪನವರು. ನೆಕ್ಸ್ಟ್ ಇದಾದ್ಮೇಲೆ ನೋಡಿ, ಇವರು ಒಂದು ಕೃತಿನ ಬರೆದಿದ್ದಾರೆ. ಇವರ ಪ್ರಮುಖ ಕೃತಿ ಯಾವ್ದಪ್ಪ ಅಂದ್ರೆ ನೋಡಿ, ಮೈ ಲೈಫ್ ಅಂಡ್ ಪಾಲಿಟಿಕ್ಸ್. ಕೇಳ್ತಾನೆ ಇರ್ತಾನೆ ಸ್ನೇಹಿತರೆ ಕ್ವಶನ್ ಇದನ್ನ. ಎಸ್ ನಿಜಲಿಂಗಪ್ಪನವರ ಕೃತಿ ಯಾವ್ದಪ್ಪ ಅಂದ್ರೆ ಮೈ ಲೈಫ್ ಅಂಡ್ ಪಾಲಿಟಿಕ್ಸ್ ಅಂತ. ನೋಡಿ, ಇವರಿಗೆ ನಾನು ಮುಂಚೆನೆ ಹೇಳಿದೆ, ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಿಜಲಿಂಗಪ್ಪನವರ ಕೊಡುಗೆ ಅಪಾರ, ಅನನ್ಯ ಅಂತ. ಅದಕ್ಕೋಸ್ಕರ ಇವರಿಗೆ 1999ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. ಕರ್ನಾಟಕಕ್ಕೆ ಸೇವೆಯನ್ನ ಪರಿಗಣಿಸಿ ಇವರಿಗೆ 99ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವವನ್ನ ಸಲ್ಲಿಸಲಾಗಿದೆ. ಇನ್ನ ಮೈಸೂರು ಇದಾದ್ಮೇಲೆ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಆದಂತ ವಿಚಾರ ಏನಪ್ಪಾ ಅಂದ್ರೆ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಯಾಕಪ್ಪ ಅಂದ್ರೆ ವಿಶಾಲ ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ವಿಶಾಲ ಮೈಸೂರು ಸಂಸ್ಥಾನ ಆಗೋದಕ್ಕಿಂತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ಅಂತ ಹೆಸರಿತ್ತು. ಇಂಥ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು ಯಾರು ಅಂತ ಕೇಳಿದಾಗ ನೋಡಿ, ಇಲ್ಲಿದೆ ಕ್ಯಾಸಂಬಳ್ಳಿ ಚೆಂಗಲರಾಯರೆಡ್ಡಿ ಅಂತ. 1947 ಅಕ್ಟೋಬರ್ 25ರಂದು ಮೈಸೂರಿನ ಮೊದಲ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ. ಇದಾದ್ಮೇಲೆ ನೋಡಿ, ಮೈಸೂರು ರಾಜ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿ. ಯಾಕಂದ್ರೆ ಇವರನ್ನ ನೇಮಕ ಮಾಡಿರೋದು ಕ್ಯಾಸಂಬಳ್ಳಿ ಚೆಂಗಲರಾಯರೆಡ್ಡಿನ. ಚುನಾಯಿತರಾದಂತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಅವರನ್ನ ನಾವೇನಂತ ಕರಿತೀವಿ, ಕೆಂಗಲ್ ಹನುಮಂತಯ್ಯನವರು ಚುನಾಯಿತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಈ ವಿಶಾಲ ಮೈಸೂರು ಸಂಸ್ಥಾನ ಏನ್ ರಚನೆ ಆಗತ್ತೆ, ಆ ಒಂದು ಮೈಸೂರು ಎನ್ನುವಂತ ಪದ
ನಮ್ಮ ರಾಜ್ಯದ ಒಂದು ಜಿಲ್ಲೆಯ ಹೆಸರು ಅಂತೇಳಿ ಸೊ ಅದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಒಂದು ಸಮಿತಿ ನೇಮಕ ಆಗತ್ತೆ. ಯಾವ್ದಪ್ಪ ಅದು ಸಮಿತಿ ಅಂತ ಬಂದಾಗ ನೋಡಿ, ಆ ಸಮಿತಿಯ ಹೆಸರೇ ಚದುರಂಗ ಸಮಿತಿ ಅಂತ. ಯಾವ ಸಮಿತಿಯನ್ನ ನೇಮಕ ಮಾಡ್ತಾರೆ? ಸಾಹಿತಿ ಚದುರಂಗರವರು ಸೂಚಿಸಿ ನಮ್ಮ ಮೈಸೂರು ಎನ್ನುವಂತ ಪದ ನಗರಕ್ಕೆ ಮಾತ್ರ ಸೀಮಿತವಾಗಬಾರದು ಅಂತೇಳಿ ಕರ್ನಾಟಕ ಎಂಬ ಹೆಸರನ್ನ ಸಾಹಿತಿ ಚದುರಂಗರವರು ಇದನ್ನ ಸೂಚನೆ ಮಾಡ್ತಾರೆ. ಇದರ ಅನ್ವಯ, ಯಾವ್ದರ ಅನ್ವಯ? ಸೊ ಚದುರಂಗ ಸಾಹಿತಿಯವರು ಸೂಚಿಸಿದಂತ ಅನ್ವಯ ನಮ್ಮ ರಾಜ್ಯ ಏನಿದೆ, ನಮ್ಮ ರಾಜ್ಯಕ್ಕೆ ಒಂದು ಹೊಸ ಹೆಸರು ನಾಮಕರಣ ಆಗತ್ತೆ. ಯಾವ್ದಪ್ಪ ಅದು ಹೊಸ ಹೆಸರು ಅಂತ ಬಂದಾಗ ವಿಶಾಲ ಮೈಸೂರು ಸಂಸ್ಥಾನ ಎನ್ನುವಂತ ಹೆಸರು ಹೋಗಿ ನಮ್ಮ ರಾಜ್ಯಕ್ಕೆ 1973 ನವೆಂಬರ್ 1 ಕರ್ನಾಟಕ ರಾಜ್ಯ ಎಂದು 73 ನವೆಂಬರ್ 1 ಕರ್ನಾಟಕ ಎಂಬ ಹೆಸರನ್ನ ಪುನರ್ ನಾಮಕರಣ ಮಾಡಲಾಗತ್ತೆ. ಆ ನಾಮಕರಣ ಆದಾಗ ಇದ್ದಂತ ರಾಜ್ಯದ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರೆ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಇರ್ತಾರೆ. ಇವರ ಆಡಳಿತದ ಅವಧಿಯಲ್ಲೇ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೊಸ ಹೆಸರು ಬರುತ್ತೆ. ಆ ಸಂದರ್ಭದಲ್ಲಿ ರಾಜ್ಯದ ರಾಜ್ಯಪಾಲರಾಗಿ ಯಾರಿರ್ತಾರಪ್ಪ ಅಂದ್ರೆ ಮೋಹನಲಾಲ್ ಸುಖಾಡಿಯಾ ಇರ್ತಾರೆ. ರಾಜ್ಯದ ರಾಜ್ಯಪಾಲರಾಗಿ ಮೋಹನ್ಲಾಲ್ ಸುಖಾಡಿಯಾ ಇರ್ತಾರೆ. ಹಾಗಾದ್ರೆ ಇವತ್ತು ಡಿ ದೇವರಾಜ ಅರಸುರವರ ಬಗ್ಗೆ ಕಿರು ಪರಿಚಯವನ್ನ ನಾವು ಮಾತಾಡೋದಾದರೆ ಇಲ್ಲಿವರೆಗೂ ಇವತ್ತಿನ ಡೇಟಿನವರೆಗೂ ಡಿ ದೇವರಾಜ ಅರಸು ಏನಿದ್ದಾರೆ ಇವರು ಕರ್ನಾಟಕ ರಾಜ್ಯವನ್ನ ಕರ್ನಾಟಕ ರಾಜ್ಯವನ್ನ ದೀರ್ಘಕಾಲವಾಗಿ ಆಳ್ವಿಕೆ ಮಾಡಿದಂತ ರಾಜ್ಯದ ಮೊದಲ ಮುಖ್ಯಮಂತ್ರಿ ಹೇಳಿ ಅಂತ ನಾವು ಇವರನ್ನ ಕರೀತಾ ಹೋಗ್ತೀವಿ. ಸ್ನೇಹಿತರೆ, ಈಗಿರುವಂತ ಸಿದ್ದರಾಮಯ್ಯನವರು ಇನ್ನು 40 ರಿಂದ 50 ದಿನಗಳನ್ನ ಪೂರೈಸಿದ್ರೆ ಅವರೇ ಅತಿ ದೀರ್ಘಕಾಲ ಆಳುವಂತ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಇವತ್ತಿನ ಡೇಟಿಗೆ ಕರ್ನಾಟಕ ರಾಜ್ಯವನ್ನ ದೀರ್ಘಕಾಲದವರೆಗೆ ಆಳಿದಂತ ಮುಖ್ಯಮಂತ್ರಿಗಳು ಅಂತ ಬಂದಾಗ ಡಿ ದೇವರಾಜ ಅರಸನ್ನೇ ಹಾಕೋಬೇಕು. ಇನ್ನು 1.5 ತಿಂಗಳು ಇವತ್ತಿನ ಡೇಟಿನಿಂದ ಇನ್ನು 1.5 ರಿಂದ 2 ತಿಂಗಳು ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಇವರು ಸೆಕೆಂಡ್ ಪ್ಲೇಸ್ಗೆ ಹೋಗ್ತಾರೆ, ಸಿದ್ದರಾಮಯ್ಯನವರು ಮೊದಲ ಸ್ಥಾನಕ್ಕೆ ಬರ್ತಾರೆ. ಅದೊಂದು ಅಪ್ಡೇಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನೋಡಿ, ಡಿ ದೇವರಾಜ ಅರಸು ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡಿ 1972 ರಿಂದ 77ರವರೆಗೆ ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ. ಸೆಕೆಂಡ್ ಟರ್ಮ್ 78 ರಿಂದ 1980ರವರೆಗೆ ಕರ್ನಾಟಕ ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ ಡಿ ದೇವರಾಜ ಅರಸು. ನೆಕ್ಸ್ಟ್ ನಮ್ಮ ಮುಂದೆ ಮಾತಾಡೋದಾದ್ರೆ ನೋಡಿ, ಈ ಡಿ ದೇವರಾಜ ಅರಸು ಇದಾರಲ್ಲ, ಈ ಡಿ ದೇವರಾಜ ಅರಸರನ್ನ ನಾವೇನು ಸಹಜವಾಗಿ ಏನಂತ ಕರಿತೀವಪ್ಪ ಅಂದ್ರೆ ಹಿಂದುಳಿದ ವರ್ಗಗಳ ಅರಿಕಾರರು ಅಂತ ಕರಿತೀವಿ. ಯಾಕೆ ಇವರನ್ನ ಹಿಂದುಳಿದ ವರ್ಗಗಳ ಅರಿಕಾರರು ಅಂತ ಕರಿತೀವಪ್ಪ ಅಂದ್ರೆ, ಸೊ ನಮ್ಮ ಹಿಂದುಳಿದ ವರ್ಗಗಳ ಅರಿಕಾರರು ಅಂತ ನಾವು ಇವ್ರನ್ನ ಸಹಜವಾಗಿ ಯಾಕಪ್ಪ ಕರಿತೀವಿ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತ ಸುಮಾರು ಅನುಸೂಚಿತ ಸಣ್ಣ ಪುಟ್ಟ ಜಾತಿಗಳಿಗೂ ಕೂಡ ಸಮಾನವಾದಂತ ಸ್ಥಾನಮಾನ ದೊರಿಬೇಕು ಅಂತೇಳಿ ನಮ್ಮ ರಾಜ್ಯದ ಪರವಾಗಿ ಮೊದಲ ಬಾರಿಗೆ ಹೋರಾಟವನ್ನು ನಡೆಸಿದಂತ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಡಿ ದೇವರಾಜ ಅರಸು. ಸಮ್ ಎಕ್ಸಾಮ್ ಅಲ್ಲಿ ಇವ್ರ ಬಗ್ಗೆ ಇನ್ನೂ ಕ್ವಶನ್ ಕೇಳ್ತೇನೆ, ಹಿಂದುಳಿದ ವರ್ಗಗಳ ಅಧಿಕಾರ. ಸೊ ಪ್ಲಸ್ ಜೊತೆಗೆ ಇವರು ಪ್ರತಿನಿಧಿಸಿದಂತ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಕೇಳ್ತೇನೆ. ಮೈಸೂರು ಜಿಲ್ಲೆಯ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ MLA ಆಗಿರ್ತಾರೆ ಇವರು. ಸೊ ಇಂಥ ಮಹಾನ್ ವ್ಯಕ್ತಿ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಸ್ನೇಹಿತರೆ ನೋಡಿ, 1982ರಲ್ಲಿ ಅವನೂರು ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡಿದ ಅರಸುರವರನ್ನ ಹಿಂದುಳಿದ ವರ್ಗಗಳ ಅಧಿಕಾರ ಅಂತ ಕರಿತೀವಿ. ಇವರನ್ನ ಸುಮ್ಮನೆ ಹಿಂದುಳಿದ ವರ್ಗಗಳ ಅಧಿಕಾರ ಅಂತ ಕರೀಲಿಲ್ಲ. 1972ರಲ್ಲಿ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೋಗಿ ಅಭಿವೃದ್ಧಿಗಾಗಿ ಒಂದು ಆಯೋಗ ನೇಮಕ ಆಗುತ್ತೆ. ಆ ಆಯೋಗವನ್ನ ಅವನೂರು ಆಯೋಗ ಅಂತ ಕರಿತೀವಿ. 72ರಲ್ಲಿ ನೇಮಕ ಆಗುತ್ತೆ. ಅದನ್ನ ನೇಮಕ ಮಾಡಿದ್ದು ಈ ಅರಸುರವರೇ. ಹಾಗಾಗಿ ಸೊ ಈ ಒಂದು ತರಗತಿಯಲ್ಲಿ ನಿಜಲಿಂಗಪ್ಪನವರ ಬಗ್ಗೆ, ಅರಸೂರ ಬಗ್ಗೆ ಮಾತಾಡಿದ್ದೀನಿ ಸ್ನೇಹಿತರೆ. ಮುಂದುವರೆದಂತೆ ಮುಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ಮಾಡ್ತಾ ಹೋಗೋಣ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಸ್ಕಾರ.